ತಂದೆಯ ಮೇಲೆ ಯಾವ ಆರೋಪವೂ ಇಲ್ಲ. ಅಧಿಕಾರ ಹಂಚಿಕೆಯ ಒಂದು ಸೂತ್ರವೇ ರಚನೆಯಾಗಿಲ್ಲ. ತಂದೆಯ ಪರ ಬ್ಯಾಟ್ ಬೀಸಿದ್ದಾರೆ ಈಗ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ಹೌದು, ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ವಿಚಾರವಾಗಿ, ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಮಗ ಯತೀಂದ್ರ. ತಂದೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ಯಾಕಂದ್ರೆ ನಮ್ಮ ತಂದೆಯವರ ಒಂದು ವಿಚಾರದಲ್ಲಿ ಏನು ಆಗ್ತಾ ಇದೆ, ಯಾವುದೇ ಒಂದು ಅಧಿಕಾರದ ಒಂದು ಚರ್ಚೆ ಆಗಿಲ್ಲ, ಹಂಚಿಕೆಯ ಚರ್ಚೆ ಆಗೇ ಇಲ್ಲ, ಆ ಸೂತ್ರವಂತೂ ರಚನೆ ಆಗಿಲ್ಲ. ಇನ್ನೂ ಕೂಡ ತಂದೆಯ ಮೇಲೆ ಒಂದು ಕೆಲವೊಂದು ಆರೋಪಗಳು ಬರ್ತಾ ಇದೆ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ತಂದೆಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ನಮ್ಮ ತಂದೆಯ ವಿಚಾರ ಚರ್ಚೆ ಎಲ್ಲ ಏನಿದೆ ಎಲ್ಲ ಸುಳ್ಳು. ಇನ್ನೂ 2.5 ವರ್ಷ ನನ್ನ ತಂದೆಯೇ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಅವರನ್ನ ಕೆಳಗಿಳಿಸಲು ಯಾವ ಕಾರಣಗಳು ಕೂಡ ಇಲ್ಲ. ಏನಿದೆ ಹೈಕಮಾಂಡ್ ಹತ್ರ, ಏನು ಕಾರಣ ಇದೆ? ಸಿದ್ದರಾಮಯ್ಯ ಮೇಲೆ ಯಾವ ಆರೋಪಗಳು ಕೂಡ ಇಲ್ಲ. ಯಾಕೆ ಅವ್ರನ್ನ ಕೆಳಗಿಳಿಸ್ತಾರೆ? ಅವರು ತುಂಬ ಉತ್ತಮ ನಾಯಕ ಅಂತ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರೇ ಸಿಎಂ ಆಗಿ ಪೂರ್ಣ ಅವಧಿಯವರೆಗೆ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆಯೇ ಬರಬಾರ್ದಾಗಿತ್ತು. ಆದರೂ ಕೂಡ ಯಾರೋ ಕೆಲವರು ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಹೈಕಮಾಂಡ್ ಎಲ್ಲರನ್ನೂ ಕೂಡ ಬದಲಾವಣೆ ಮಾಡೋದಿಲ್ಲ, ಮಾಡೋಕ್ಕಾಗಲ್ಲ. ಎಲ್ಲೂ ಕೂಡ ಹೇಳಿಲ್ಲ ಈ ಒಂದು ವಿಚಾರವಾಗಿ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಎಲ್ಲೂ ಕೂಡ ಹೇಳಿಲ್ಲ. ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಅಧಿಕಾರ ಹಂಚಿಕೆಯ ಸೂತ್ರವೇ ರಚನೆ ಆಗಿಲ್ಲ ಇನ್ನೂ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆಯಾಗಿರಲಿ, ಕೆಲ ಹಿರಿಯ ಸಚಿವರಾಗಿರಲಿ, ಈ ಬಗ್ಗೆ ಯಾರು ಕೂಡ ಮಾತನಾಡೋದು ಸರಿಯಲ್ಲ. ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಎನ್ನುವಂತಹ ಒಂದು ಚರ್ಚೆ ಮಾಡುವುದು ಕೂಡ ಬೇಡ. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಆ ಅಂಕಿ ಸಂಖ್ಯೆಗಳ ಲೆಕ್ಕವನ್ನು ಹಾಕೋದು ಬೇಡವೇ ಬೇಡ. ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಇರುವಂತಹ ಒಂದು ಏನು ಲೆಕ್ಕಾಚಾರಗಳಿದೆ ಅದ್ರ ಬಗ್ಗೆ ಹಾಕೋದು ಬೇಡ. ಯಾವ ನಾಯಕರಿಗೆ ಎಷ್ಟು ಜನ ಬೆಂಬಲಿಗರಿದ್ದಾರೆ ಅಂತ. ಸಿದ್ದರಾಮಯ್ಯ ಮೇಲಿರುವಂತಹ ಯಾವ ಆರೋಪಗಳು ಏನಿದೆ ಯಾವುದು ಕೂಡ ಬಂದಿಲ್ಲ ಇದುವರೆಗೂ. ಅವರು ಅಂತಹ ಉತ್ತಮವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆಯ ಒಂದು ವಿಚಾರವನ್ನು ಯಾರೂ ಕೂಡ ಮಾತನಾಡಬಹುದಾಗಿತ್ತು. ಇನ್ನು 2.5 ವರ್ಷ ಕೂಡ ನಮ್ಮ ತಂದೆ ಅಥವಾ ಸಿದ್ದರಾಮಯ್ಯ ಅವರೇ ಅಧಿಕಾರದಲ್ಲಿರ್ತಾರೆ. ಅಥವಾ ಒಂದು ವೇಳೆ ಚೇಂಜ್ ಮಾಡಬೇಕು ಅಂದರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ಇದರ ಬಗ್ಗೆ ಯಾವುದೇ ಒಂದು ವಿಚಾರ ಗೊತ್ತು. ಮತ್ತು ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಹಂಚಿಕೆಯ ಸೂತ್ರ ಅಥವಾ ಒಪ್ಪಂದ ಅನ್ನುವಂಥದ್ದೇನಿದೆ, 2.5 ವರ್ಷ ಅವರು, 2.5 ವರ್ಷ ಇವರು ಅಂತ, ಆ ರೀತಿಯಾದಂತಹ ಯಾವ ವಿಚಾರಗಳು ಒಪ್ಪಂದಗಳು ಆಗಿಲ್ಲ. ನಮ್ಮ ತಂದೆಯಾಗಿರಲಿ ಅಥವಾ ಕೆಲ ಹಿರಿಯ ಸಚಿವರಾಗಿರಲಿ ಈ ಬಗ್ಗೆ ಯಾವತ್ತೂ ಕೂಡ ಮಾತನಾಡಿಲ್ಲ. ನನ್ನ ಹತ್ರ ಹೇಳಿಲ್ಲ, ಬೇರೆಯವ್ರ ಹತ್ರ ಕೂಡ ಹೇಳಿಲ್ಲ. ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಎನ್ನುವಂತಹ ಒಂದು ವಿಚಾರ ಚರ್ಚೆ ಮಾಡೋದು ಸರಿಯಲ್ಲ. ಅದು ನಮ್ಮ ಪಕ್ಷದ ಒಳಗಿರುವಂತಹ ಗುಟ್ಟಿನ ವಿಚಾರ, ಆಂತರಿಕ ವಿಚಾರ. ಮತ್ತೆ ಮತ್ತೆ ಆ ಒಂದು ಅಂಕಿ ಸಂಖ್ಯೆಯನ್ನು ಲೆಕ್ಕ ಹಾಕೋದು ಬೇಡ. ನಾವು ಎಲ್ಲ ಶಾಸಕರ ಬೆಂಬಲವನ್ನು ತೆಗೆದುಕೊಂಡೇ ನನ್ನ ತಂದೆ ಮುಖ್ಯಮಂತ್ರಿ ಆಗಿದ್ರು ಆಗ. ಹೀಗಾಗಿ ಈ ಒಂದು ವಿಚಾರವಾಗಿ ನಾವು ಯಾರೂ ಕೂಡ ಚರ್ಚೆ ಮಾಡೋದು ಬೇಡ. ಹೈಕಮಾಂಡ್ ನಾಯಕರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದು ಎಲ್ಲದಕ್ಕೂ ಕೂಡ ನಾವು ಬದ್ಧರಾಗಿರ್ಬೇಕು ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ತಂದೆಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ಮುಂದಿನ 2.5 ವರ್ಷಗಳ ಕಾಲ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ, ಅದು ಯಾರು ಕೂಡ ಬದಲಾಯಿಸೋಕ್ಕಾಗಲ್ಲ. ಯಾಕಂದರೆ ಒಪ್ಪಂದದ ವಿಚಾರಗಳು, ಒಪ್ಪಂದದ ಸೂತ್ರ ಏನಿದೆ ಅದು ಇನ್ನೂ ರೆಡಿ ಆಗಿಲ್ಲ, ಯಾರು ಕೂಡ ತೀರ್ಮಾನ ಮಾಡಿರಲಿಲ್ಲ. ನನಗೆ ಮಾಹಿತಿ ಇದೆ
ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಿಲ್ಲ, ಚರ್ಚೆ ಮಾಡಿಲ್ಲ. ಈಗ ಈ ರೀತಿಯಾಗಿ ಕೆಲವರು ಏನು ಮಾತನಾಡ್ತಾ ಇದ್ದಾರೆ ಅದು ಸರಿಯಲ್ಲ. ಯಾರ ಬಲ ಎಷ್ಟಿದೆ, ಯಾರ ಕಡೆ ಎಷ್ಟು ಜನ ಬೆಂಬಲಿಗರಿದ್ದಾರೆ, ಸಚಿವರು, ಶಾಸಕರು, ಅವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕೋದು ಬೇಡ. ಅದೆಲ್ಲವೂ ಕೂಡ ಪಕ್ಷದ ಒಳಗಿರುವಂತಹ ಗುಟ್ಟಿನ ವಿಚಾರ. ಅದನ್ನು ಬಹಿರಂಗವಾಗಿ ನಾವು ಮಾತನಾಡೋದು ಸರಿ ಇರೋದಿಲ್ಲ. CM ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕಮಾಂಡ್ ಯಾವತ್ತೂ ಕೂಡ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿರಲಿಲ್ಲ. ಅವರನ್ನು ಕೆಳಗಿಳಿಸ್ತೀವಿ ಅಂತಲೂ ಹೇಳಿಲ್ಲ. ನಾಯಕತ್ವದ ಬದಲಾವಣೆ ವಿಚಾರವನ್ನು ಮಾತೇ ಆಡಿಲ್ಲ, ನಮ್ಮ ಹತ್ರ ಚರ್ಚೆ ಕೂಡ ಮಾಡಿಲ್ಲ. ಹೀಗಿರುವಾಗ ಯಾಕೆ ಈ ರೀತಿಯಾದಂತಹ ಒಂದು ಚರ್ಚೆ ಆಗ್ತಾ ಇದೆ? ಪದೇ ಪದೇ ಈ ರೀತಿಯಾದಂತಹ ಒಂದು ಅಂಕಿಅಂಶಗಳನ್ನು ಲೆಕ್ಕ ಹಾಕುವಂತಹ ವಿಚಾರ ಯಾಕೆ ಚರ್ಚೆ ಆಗ್ತಾ ಇದೆ? ಬೇಡ, ಇದು ಸರಿ ಇರೋದಿಲ್ಲ. ನಮ್ಮ ಪಕ್ಷದ ಒಂದು ವರ್ಚಸ್ಸನ್ನು ನಾವೇ ಕಳ್ಕೊಳ್ಳೋದು ಬೇಡ. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿ ತಂದೆಯ ಪರವಾಗಿ ಮಾತನಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.